ಎಲ್ರು 5 ಜನ ಬಂದಿದ್ದೀರಾ? ಮಿಕ್ಕವರಲ್ಲಿ ಇನ್ನು ಯಾರು ಬಂದಿಲ್ಲ ಅಣ್ಣ. ದತ್ತಣ್ಣ ಬಂದಿಲ್ವಾ? ಇನ್ನು ಬಂದಿರೋಣ. ಬೆಳಿಗ್ಗೆನ ಮನೆಯಿಂದ ಹೊರಟ್ನಲ್ಲ. ಸರಿ, ವಾರ್ಮ್ ಅಪ್ ಮಾಡ್ತಾ ಇರಿ. ದತ್ತಣ್ಣ ಬಂದ್ಮೇಲೆ ಮ್ಯಾಚ್ ಆಡೋಣ. ಸಾರಿ ಲಕ್ಕಣ್ಣ, ಬರೋದೊಂದು ಸ್ವಲ್ಪ ಲೇಟ್ ಆಯ್ತು. ಎದ್ದಿದ್ದು ಲೇಟಾ? ಇಲ್ಲ, ಒಂದು ಸ್ವಲ್ಪ ಕೆಲಸ ಇತ್ತಣ್ಣ. ಮುಚ್ಚಪ್ಪ ಬಾಯ್. ಬೆಳಿಗ್ಗೆ ಏನಪ್ಪ ನಿಂಗೆ ದೊಡ್ಡ ಕೆಲಸ? ಎಚ್ಚರಾಗಿಲ್ಲ ಅಂತ ಹೇಳು. ಸರಿ ಸರಿ, ವಾರ್ಮ್ ಅಪ್ ಮಾಡು. ದತ್ತಣ್ಣ ಬಂದ್ಮೇಲೆ ಮ್ಯಾಚ್ ಆಡೋಣ. ದತ್ತಣ್ಣ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದಾರಲ್ಲ. ದತ್ತಣ್ಣ ಪ್ರಾಕ್ಟೀಸ್ ಮಾಡ್ತಾ ಇದ್ನಾ? ಎಲ್ಲಿ? ಅಲ್ಲೇ ದೇವಸ್ಥಾನ ಐತ, ಗ್ರೌಂಡ್ ಐತಲ್ಲ ಅಲ್ಲೇ. ಏಯ್, ಬೆಳಿಗ್ಗೆ ಸುಳ್ಳು ಹೇಳ್ಬೇಡ. ಯಾರನ್ನ ನೋಡಿ ದತ್ತಣ್ಣ ಅಂತ ಹೇಳ್ತಾ ಇದ್ಯಾ? ಇಲ್ಲ ಲಕ್ಕಣ್ಣ, ನಾನು ನೋಡಿದೆ ದತ್ತಣ್ಣನೇ ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ಲಿ ನಮ್ಮ ಜೊತೆ ಹುಡುಗರು ಇದ್ರು. ಸರಿ, ವಾರ್ಮ್ ಅಪ್ ಮಾಡು. ದತ್ತಣ್ಣ ಯಾಕೆ ಹಿಂಗೆ ಮಾಡ್ದ? ಇಲ್ಲಿಗೆ ಯಾಕೆ ಪ್ರಾಕ್ಟೀಸ್ಗೆ ಬಂದಿಲ್ಲ? ಅಮ್ಮ, ಯಾಕೆ ಇಷ್ಟು ಬೇಗ ಎದ್ದಿದ್ಯಾ? ನಿದ್ದೆ ಬಂದಿಲ್ವಾ? ಮಲಗಿದ್ರೆ ತಾನೆ ನಿದ್ದೆ ಬರಕ್ಕೆ. ಅಂದ್ರೆ ರಾತ್ರಿ ಎಲ್ಲ ಮಲಗಿಲ್ವಾ ನೀನು? ನೀನ್ ಈ ಅವಸ್ಥೆ ನೋಡಿ ನಾನು ಹೇಗೋ ಕಣ್ತುಂಬ ನಿದ್ದೆ ಮಾಡ್ಲಿ? ನನ್ಗೇನಾಗಿದೆಯಮ್ಮ, ಒಳಗಡೆ ಶೆಕೆ ಅಂತ ಹೊರಗಡೆ ಬಂದೆ. ಓ, ರಾತ್ರಿ ಎಲ್ಲ ಇಷ್ಟು ಜೋರಾಗಿ ಮಳೆ ಬಿದ್ದಿದೆ, ನಿನಗ್ ಮಾತ್ರ ಸೆಕೆ ಆಗೋಯ್ತಾ? ಅದು ಕಿಟಕಿ ತೆಗೆದ್ರೆ ಸುಳ್ಳೆ, ಫ್ಯಾನ್ ಹಾಕಿದ್ರೆ ಪ್ರಣತಿಯವ್ರಿಗಾಗಲ್ಲ, ಅದಕ್ಕೆ ಬಂದೆ ಅಮ್ಮ. ಹೌದಪ್ಪ, ಒಂದು ಸುಳ್ಳನ್ನು ಮುಚ್ಚಾಕಕ್ಕೆ ಹೋಗಿ 10 ಸುಳ್ಳು ಹೇಳ್ಬೇಕಾಗತ್ತೆ. ನಾನೇನು ಸುಳ್ಳು ಹೇಳ್ದೆ ಅಮ್ಮ? ಹೌದು, ಸತ್ಯ ನಿನ್ ಬಾಯಿಂದ ಕೇಳಬೇಕು ಅಂತಾನೆ ನಾನು ಇಲ್ಲಿ ಬಂದು ಕೂತಿರೋದು. ನಿಮ್ಮಪ್ಪ ಸತ್ತಾಗ ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಜನ ಎಲ್ಲ ಹೇಳಿದ್ರು, ಒಬ್ಬಟ್ಟಿ ಹೆಂಗಸು ನಿನ್ ಕೈಲಿ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ. ಆದ್ರೆ ನಾನ್ ಧೈರ್ಯ ಗೆಡ್ಲಿಲ್ಲ. ನನ್ನ ಮಕ್ಕಳು ಒಂದೊಂದು ಮಾಣಿಕ್ಯ ಇದ್ದ ಹಾಗೆ ಅವರಪ್ಪ ಸಂಸ್ಕಾರ ಕಲಿಸಿದ್ದಾರೆ. ನಾನು ಅವ್ರ ಕೈ ಹಿಡಿದು ನಡೆಸ್ಕೊಂಡು ಹೋದ್ರೆ ಸಾಕು ಅಂತ. ಇಷ್ಟು ದಿವಸ ನಾನು ಅದನ್ನೇ ನಂಬ್ಕೊಂಡು ಹಾಗೆ ನಡ್ಸ್ಕೊಂಡು ಬರ್ತಾ ಇದ್ದೆ. ಆದ್ರೆ ನಿನ್ನೆಯಿಂದ ನನ್ಗನ್ನಿಸ್ತಾ ಇದೆ, ನಾನು ನಿಮ್ಮನ್ನು ನೋಡ್ಕೊಳ್ಳೋದ್ರಲ್ಲಿ ಏನೋ ಕೊರತೆ ಆಗಿದೆ ಅಂತ. ನಾನು ಏನೋ ತಪ್ಪು ಮಾಡಿದ್ದೀನಿ? ನಾನು ಎಲ್ಲಿ ತಪ್ಪಿಟ್ಟೆ? ನಾನು ನಿನ್ಗೆ ಏನ್ ಕೊರತೆ ಮಾಡಿದ್ದೀನಿ ಹೇಳು. ಅರೆ, ಲಕ್ಕಿಯವರೇ ಬಂದ್ಬಿಟ್ರಾ? ಇರಿ, ನೀರು ತರ್ತೀನಿ. ತಗೊಳ್ಳಿ ತಗೊಳ್ಳಿ. ತುಂಬಾ ದಿನ ಆದ್ಮೇಲೆ ಪ್ರಾಕ್ಟೀಸ್ಗೆ ಹೋಗಿರ್ತೀರಾ, ತುಂಬಾ ಸುಸ್ತಾಗಿರುತ್ತಲ್ವಾ ನಿಮ್ಗೆ? ನಾಳೆಯಿಂದ ದಿನ ಹೋಗಿ, ಸರಿ ಹೋಗುತ್ತೆ. ನೀರು ಕಾದಿದ್ಯಾ? ಇಲ್ಲ, ಇವಾಗಷ್ಟೇ ಹಂಡೆ ಒಲೆಗೆ ಉರಿ ಹಾಕ್ಬಿಟ್ಟು ಬಂದೆ. ನೀವು ಇಷ್ಟು ಬೇಗ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಾಮಾನ್ಯ ನೀವು ಪ್ರಾಕ್ಟೀಸ್ಗೆ ಹೋದ್ರೆ ಬೇಗ ಬರಲ್ವಲ್ಲ. ಇವತ್ತು ಅಷ್ಟೇನು ಪ್ರಾಕ್ಟೀಸ್ ಮಾಡಿಲ್ಲ. ಮೊದಲನೇ ದಿನ ಅಲ್ವಾ, ಅದಕ್ಕೆ ಹಾಗೆ ಅನ್ಸಿರುತ್ತೆ. ಅದು ಅಲ್ಲದೆ ಹಿಂದಿನ ವರ್ಷ ಮದುವೆ ಆದ ಮೊದಲು ಅಂತ ನಿಮ್ಮ ಮ್ಯಾಚ್ ನೋಡೋಕ್ಕೂ ಬಂದಿರಲಿಲ್ಲ ನಾನು. ಈ ವರ್ಷ ನಾನು ಏನೂ ಮಿಸ್ ಮಾಡ್ಕೊಳ್ಳಲ್ಲ. ನೀವು ಮ್ಯಾಚ್ ಆಡೋದು ಗೆಲ್ಲೋದು ಎಲ್ಲದರಲ್ಲೂ ನಾನು ಇದ್ದೇ ಇರಬೇಕು. ಯಾಕೆ ಲಕ್ಕಿಯವರೇ ಏನು ಮಾತಾಡ್ತಿಲ್ಲ? ನಿಮಗೆ ಗೆಲ್ಲೋದು ಕಾಮನ್ ಆಗಿರ್ಬೋದು, ಆದರೆ ನಮಗೆಲ್ಲ ಅದು ತುಂಬ ದೊಡ್ಡ ವಿಷಯ. ಏನು ಗೆಲ್ತೀವೋ ಏನೋ. ಏನಾಯ್ತು? ಪ್ರಾಕ್ಟೀಸ್ ಶುರು ಮಾಡಿದ ದಿನನೇ ಈ ಥರ ಅನುಮಾನದ ಮಾತಾಡ್ತಿದ್ದೀರಾ? ದತ್ತಣ್ಣ ಇವತ್ತು ಪ್ರಾಕ್ಟೀಸಿಗೆ ಬಂದಿಲ್ಲ. ಅದಕ್ಕೆ ನಿಮಗೆ ಬೇಜಾರು? ಅವ್ರಿಗೂ ಅಭ್ಯಾಸ ತಪ್ಪಿದೆ ಅನ್ಸುತ್ತೆ, ಮಲಗ್ ಬಿಟ್ಟಿರ್ತಾರೆ. ನಾಳೆಯಿಂದ ಬರ್ತಾರೆ ಬಿಡಿ. ಪ್ರಾಕ್ಟೀಸಿಗೆ ಬಂದಿಲ್ಲ ಅಂದರೆ ನಮ್ಮ ಗ್ರೌಂಡಿಗೆ ಬಂದಿಲ್ಲ. ದೇವಸ್ಥಾನದ ಹತ್ರ ಇದೆಯಲ್ಲ ಗ್ರೌಂಡು, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವ್ರಿಗೆ ತುಂಬಾ ದಿನದಿಂದ ಅಭ್ಯಾಸ ತಪ್ಪಿತ್ತಲ್ವಾ, ಅದಕ್ಕೆ ಒಬ್ಬರೇ ಪ್ರಾಕ್ಟೀಸ್ ಮಾಡ್ಕೋತಿರ್ಬೇಕು. ಒಂದ್ಸತಿ ಫಾರ್ಮಿಗೆ ಬಂದಿದ್ದಾರೆ ಅನ್ಸಿದ ತಕ್ಷಣ ನಿಮ್ ಜೊತೆ ಆಡಕ್ ಬರ್ತಾರೆ. ಅವನೊಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ.
4-5 ಜನ ಹುಡುಗರನ್ನ ಕರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಯಾಕೆ? ಯಾರಿಗೊತ್ತು ಅವನ ಮನಸ್ಸಲ್ಲಿ ಏನಿದೆ ಅಂತ. ಆದ್ರೆ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಮಾತ್ರ ಗೊತ್ತಾಗ್ತಿದೆ. ಒಂದ್ಸಲ ಮಾತಾಡಿ, ಸರಿ ಹೋಗುತ್ತೆ. ಮಾತಾಡ್ಸಕ್ ಸಿಗ್ತಾ ಇಲ್ವಲ್ಲ. ನಾನು ಬಂದ್ರೆ ಎದ್ದೋಗ್ತಾನೆ, ಹೆಂಗ್ ಮಾತಾಡ್ಸ್ಲಿ? ಬಿಡಿ, ಯಾರು ಹೇಳಿದ್ರೆ ಕೇಳ್ತಾರೋ ಅವ್ರ ಹತ್ರ ಹೇಳ್ಸಿದ್ರಾಯ್ತು. ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ನನ್ ಬಿಟ್ಟು ಒಬ್ನೇ ಹೋಗಿ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ ನಂಗೆ ಗೊತ್ತಾಗ್ಬೇಕು. ಏನೋ ಸಣ್ಣ ಪುಟ್ಟ ಕಾರಣಗಳಿರುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಹೋಗಿ ಸ್ನಾನ ಮಾಡಿ, ನಾನು ಬಿಸಿ ಬಿಸಿಯಾಗಿ ತಿಂಡಿ ರೆಡಿ ಮಾಡ್ತೀನಿ. ನಿಮ್ಮಪ್ಪ ಹಣ ಆಸ್ತಿ ಸಂಪಾದನೆ ಮಾಡದೇ ಇರ್ಬೋದು, ಆದ್ರೆ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾರೆ. ಅದರಿಂದನೇ ಕಣೋ ನನಗೆ ನಿಮ್ಮನ್ನೆಲ್ಲ ಸಾಕೋ ಶಕ್ತಿ ಬಂದಿದ್ದು. ನಿಮ್ಮಪ್ಪ ಯಾವತ್ತೂ ಒಂದು ಕೆಟ್ಟ ಕೆಲಸ ಕೈ ಹಾಕ್ದವ್ರಲ್ಲ, ಒಂದು ಕೆಟ್ಟ ಚಟಕ್ಕೆ ಬಲಿಯಾದವರು ಅಲ್ಲ. ಆದ್ರೆ ನಮ್ಮಪ್ಪ ಕುಡ್ದು ತನ್ನ ಸಂಸಾರನೇ ಹಾಳು ಮಾಡ್ಕೊಂಡ್ರು, ನಮ್ಮನ್ನೆಲ್ಲ ಬೀದಿಗೆ ತಂದ್ಬಿಟ್ರು. ಆಗ ನಮ್ಮಮ್ಮ ಕೂಲಿ ಮಾಡಿ ನಮ್ಮನ್ನೆಲ್ಲ ಸಾಕಿದ್ಲು ಕಣೋ. ನಾವೆಲ್ಲ ಕಷ್ಟ ಸುಖ ಏನೇ ಇದ್ರು ಒಳ್ಳೆ ರೀತಿಯಲ್ಲೇ ಬದುಕಿದ್ವಿ. ಆದ್ರೆ ನಿನಗ್ ಮಾತ್ರ ಆ ತಾತನ್ ಬುದ್ಧಿ ಯಾಕೋ ಬಂತು? ಹೇಳೋ, ಕುಡಿಯೋ ಅಂತ ನಿನಗೆ ಏನೋ ಆಗಿದೆ ಸುಬ್ಬ? ನೋಡು, ಕುಡ್ದವ್ರ ನಡಿಗೆ ನೋಟ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಮುಚ್ಚಿಡ್ಬೇಡ. ಕುಡಿಯೋ ಅಂಥದ್ದು ಏನೋ ಆಗಿದೆ ನಿನಗೆ. ಅದು ಆಫೀಸ್ ಟೆನ್ಷನ್ನು. ನನಗೆ ಗೊತ್ತು ಕಣೋ, ಇದು ಸುಳ್ಳೆ ಅಂತ. ಸುಳ್ಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ, ಆದ್ರೆ ಸತ್ಯ ಏನು ಅಂತ ತಿಳ್ಕೊಳ್ಳೋ ಅಷ್ಟು ಬುದ್ಧಿ ನನಗಿಲ್ಲ ಕಣೋ. ಹೇಳಪ್ಪ, ಏನಾಯ್ತು? ಗಂಡ ಹೆಂಡತಿ ಮಧ್ಯೆ ಏನಾದ್ರೂ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನ ನೀವೇ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಈ ವಿಷಯದಲ್ಲಿ ಅಪ್ಪ ಅಮ್ಮ ಕೂಡ ಹೊರಗ್ನವರಾಗ್ಬಿಡ್ತಾರೆ ಕಣೋ. ನಿಮ್ಮ ಸಮಸ್ಯೆ ನೀವೇ ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಅವಳಿಗೇನೋ ಆಗಿದೆ, ಅವಳ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಆಗ್ತಿದೆ ಅಂತ ನಿನಗ ಅನ್ನಿಸ್ತಾ ಇದ್ರೆ ಸುಮ್ಮನೆ ಯಾಕೆ ಕೊರಗ್ತೀಯಾ? ಅದನ್ನ ಅವಳ ಹತ್ರ ಮಾತಾಡು, ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಏನೋ ತಿಳಿದವಳು, ನಿನ್ನನ್ನ ಹೆತ್ತ ತಾಯಿ ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಆದ್ರೆ ನೀನ್ ಬುದ್ಧಿ ಇರೋನು, ಜಾಣ, ಓದ್ದೋನು. ನೀನೇ ಇಂಥ ಕೆಲಸ ಮಾಡಿದ್ರೆ ಹೇಗೋ? ಇನ್ಮೇಲೆ ಯಾವತ್ತೂ ಕುಡಿಯಲ್ಲ ಅಂತ ನನಗೆ ಪ್ರಮಾಣ ಮಾಡೋ. ಹೇಳಿ ಲಕ್ಕಿಯವ್ರೆ, ಪ್ರಾಕ್ಟೀಸ್ ಮಧ್ಯ ನೀವು ಫೋನ್ ಮಾಡಿದ್ದೀರಾ ಅಂತಂದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಸುಮ್ಮನೆ ಫೋನ್ ಮಾಡಿದೆ. ಸುಮ್ಮನೆ ಅಂತೂ ನೀವು ಮಾಡೋದಿಲ್ಲ, ಏನಾದ್ರೂ ಕಾರಣ ಇಟ್ಕೊಂಡೇ ಫೋನ್ ಮಾಡಿರ್ತೀರಾ. ಏನು ಅಂತ ಹೇಳಿ. ಅದೇ ನಿನ್ನೆ ದೇಶದ ಪ್ರಧಾನಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಷ್ಟೆಲ್ಲ ಬುದ್ಧಿ ನನ್ಗಿಲ್ಲ ಅಂತ ನಿಮಗೆ ಗೊತ್ತು, ಆದ್ರೆ ನೀವ್ ಯಾಕೆ ಫೋನ್ ಮಾಡಿದೀರಾ ಅಂತ ಊಹೆ ಮಾಡುವಷ್ಟು ಬುದ್ಧಿನಾದ್ರೂ ಇದೆ ಲಕ್ಕಿಯವ್ರೆ ನಂಗೆ. ದತ್ತಣ್ಣ ಪ್ರಾಕ್ಟೀಸಿಗೆ ಬಂದಿಲ್ಲ ಅಲ್ವಾ? ನೀವೀಗ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡೋಣ ಅನ್ಕೋತಿದ್ದೀರಾ, ಆದ್ರೆ ಮಾತಾಡೋದಕ್ಕೆ ಮುಜುಗರ, ಹಿಂಜರಿಕೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಂಗೆ ಫೋನ್ ಮಾಡಿದ್ದೀರಾ ತಾನೆ? ಏನೂ ಇಲ್ಲ, ನಾನು ಈಗಲೇ ಹೋಗಿ ಮಾತಾಡ್ತೀನಿ ದತ್ತಣ್ಣನ ಹತ್ರ. ನಾನು ಅದನ್ನೇ ಹೇಳ್ತಿರೋದು ಲಕ್ಕಿಯವ್ರೆ, ಮೊದಲ ಕೆಲಸ ಮಾಡಿ ಅವ್ರ ಹತ್ರ ಮಾತಾಡಿ. ಮಾತಾಡೋದ್ರಿಂದ ಸುಮಾರು ಸಮಸ್ಯೆಗಳು ಬಗೆಹರಿಯುತ್ತೆ. ಅವನೇ ಮಾತಾಡ್ಲಿ ಅಂತ ದತ್ತ ಅವ್ರು ಕಾಯ್ತಿರ್ಬೋದು, ನಾನು ಯಾಕೆ ಮಾತಾಡಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಈ ಒಂದು ಸಣ್ಣ ಗೆರೆ ನಡ್ಸೋದ್ರಿಂದ ನಿಮ್ಮ ನಡುವೆ ಇರೋ ಅಂತರ ದೂರ ಆಗತ್ತೆ. ಮೊದಲು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಲಕ್ಕಿಯವ್ರೆ. ಸರಿ, ಟ್ರೈ ಮಾಡ್ತೀನಿ.
ಟ್ರೈ ಮಾಡೋದಲ್ಲ ಲಕ್ಕಿ ಅವರೇ, ನೀವು ಮಾತಾಡ್ಲೇಬೇಕು. ಅವ್ರು ಮಾತಾಡದೇ ಇದ್ರು 4 ಮಾತು ಬೈದ್ರು ನೀವು ಸುಮ್ಮನಿದ್ಬಿಡಿ. ನೋಡಿ, ಸಹನೆ ಮುಂದೆ ಎಂಥವ್ರಾದ್ರೂ ತಲೆ ಬಗ್ಗಿಸ್ತಾರೆ. ಮಾತಾಡ್ಬಿಟ್ಟು ಏನಾಯ್ತು ಅಂತ ನಂಗೆ ಹೇಳಿ. ಓ, ನೀನ್ ಮಿನಿಸ್ಟರು ಎಲ್ಲ ನಿಂಗೆ ರಿಪೋರ್ಟ್ ಮಾಡ್ತಾನೆ ಇರಬೇಕು. ಹಾಗಲ್ಲ ಲಕ್ಕಿ ಅವರೇ, ನೋಡಿ ನಿಮ್ಗಿರೋ ಅಷ್ಟು ಟೆನ್ಷನ್ನೇ ನನಗೂ ಕೂಡ ಇದೆ. ನೀವಿಬ್ರು ಸಂಕೇತಿಬ್ಬ ಟೀಮ್ನ ಬೆಸ್ಟ್ ಪ್ಲೇಯರ್ಸು. ಇಬ್ರಲ್ಲಿ ಒಬ್ರಿಲ್ಲ ಅಂದ್ರೂ ಟೀಮ್ ಮಂಕಾಗೋಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ಆಯ್ತು, ಮಾತಾಡ್ತೀನಿ. ಸರಿ, ನಂಗೆ ಫೋನ್ ಮಾಡಿ, ನಿಮ್ಮ ಫೋನಿಗೆ ಕಾಯ್ತಿರ್ತೀನಿ. ಆಯ್ತು. ನಾನು ಹೇಳ್ತಾ ಇದ್ರು ನನ್ನ ಮನಸ್ಸಲ್ಲಿರೋದೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಇವಳಿಗೆ. ಅಮ್ಮ, ನೋಡು, ನಿಮ್ಮ ಅಪ್ಪನ ಮೇಲೆ ಗೌರವ, ನನ್ನ ಮೇಲೆ ಪ್ರೀತಿ ಇದ್ರೆ ಇನ್ಮೇಲೆ ನಾನು ಯಾವತ್ತೂ ಕುಡಿಯಲ್ಲ ಅಂತ ನನಗೆ ಮಾತು ಕೊಡು. ಬೇಡ ಕಣೋ ಸುಬ್ಬ, ದಯವಿಟ್ಟು ಕುಡಿಬೇಡ ಕಣೋ. ಇಲ್ಲ ಅಮ್ಮ, ಇನ್ಮೇಲೆ ಕುಡಿಯಲ್ಲ. ಏನ್ರ ಆರಾಮಾಗಿ ಕುತ್ಕೋಬಿಟ್ಟಿದ್ದೀರಾ? ಚೆನ್ನಾಗಿ ಊಟ ಮಾಡ್ತೀರಾ, ಬಂದ್ ಕಟ್ಟೆಲ್ಲ ಕುತ್ಕೋತೀರಾ, ನಿಮ್ದೇ ಆರಾಮ್ ಕಂಡ್ರ ಒಂಥರ. ನಿಮ್ಮಂಗೆ ನಾವು ಸ್ಟಾರ್ ಕೆಲಸ ಮಾಡಕ್ಕೆ. ನಾನ್ ಯಾವ ಸ್ಟಾರು? ಏನಣ್ಣ, ಕಬಡ್ಡಿ ಟೂರ್ನಿಮೆಂಟ್ ನಡೀತಾ ಇದೆ, ನಿಮ್ದೇ ಅವ ಐತೆ ಎಲ್ಲ ಕಡೆ. ನಂದೇ ಅವ, ಸುಮ್ನೆ ಇರೋ. ಏನಣ್ಣ ಇವನ್ ಬಿಡೆ ಕಬಡ್ಡಿ ಪ್ರಾಕ್ಟೀಸ್ ಶುರು ಮಾಡಿದ್ರಂತೆ, ನೀವ್ ಆಡ್ತೀರಿ ಅಂದ್ಮೇಲೆ ಗೆಲ್ಲೋದೊಂದು ಗ್ಯಾರಂಟಿ ಬಿಡಿ. ನಿಮ್ದು ಲಕ್ಕಿ ಅಣ್ಣನ ಕಾಂಬಿನೇಷನ್ ಒಳ್ಳೆ ದರ್ಶನ ಸುದೀಪ್ ಆಡ್ದಂಗೆ ಇರತ್ತೆ. ಎಂತ ಮಾತಾಡ್ದು, ಅದ್ರಲ್ಲೂ ಲಕ್ಕಿ ಅಣ್ಣ ಕ್ಯಾಪ್ಟನ್ ಅಂದ್ರೆ ಅದು ಕೇಳ್ಬೇಕಾ? ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ರು ಸಾಕು, ಈ ಸ್ವಲ್ಪ ಕಪ್ ನಮ್ದೇ. ಅವ್ನು ಹೇಳ್ದಾಗ ನಾನೇ ನಾಡೋದು, ನನ್ಗೂ ಆಟ ಗೊತ್ತು. ಆದ್ರೂ ಕ್ಯಾಪ್ಟನ್ ಅಲ್ವಾ ಫುಲ್ ಕಂಟ್ರೋಲು. ಲಕ್ಕಿ ನಮ್ ಟೀಮ್ಗೆ ಸಚಿನ್ ಇದ್ದಂಗೆ. ಏಯ್, ಸಚಿನ್ ಯಾವಾಗಪ್ಪ ಕ್ಯಾಪ್ಟನ್ ಆಗಿದ್ದ? ಧೋನಿ ಕೊಹ್ಲಿ ಅಲ್ವಾ ಕ್ಯಾಪ್ಟನ್ ಆಗಿದ್ದು? ಅದ್ರನ್ನೇ ಕಣ್ಣ ನಾನು ಹೇಳಿದ್ದು. ಅಂದ್ರೆ ನಮ್ ದತ್ತಣ್ಣ ಸಚಿನ್ ತರ ಬರೀ ಬ್ಯಾಟಿಂಗ್ ಮಾಡೋದು ಅಷ್ಟೇನಾ? ಏನೋ ನಗ್ತಾ ಇದ್ಯಾ? ನಾನು ಕ್ಯಾಪ್ಟನ್ ಆಗೇ ಆಗ್ತೀನಿ. ಏ ಸುಮ್ನಿರ್ ದತ್ತಣ್ಣ, ಏನ್ ಕಾಮಿಡಿ ಮಾಡ್ತೀಯ ನೀನು? ನೀನ್ ಕ್ಯಾಪ್ಟನ್ ಐತಿಯಾ? ಅಂದ್ರೆ ನನ್ ಕ್ಯಾಪ್ಟನ್ ಆಗಲ್ಲ ಅಂತನ? ಅವ್ರವ್ರ ಕೆಲ್ಸ ಅವ್ರವ್ರ ಮನೇನೆ ಚಂದ. ಏಯ್, ಏನು ಆಗ್ ಮಾತಾಡ್ತಿದ್ಯಾ? ನಾನ್ ಕ್ಯಾಪ್ಟನ್ ಆಗಕ್ಕಾಗಲ್ವಾ? ಏ ಸುಮ್ನಿರ್ ದತ್ತಣ್ಣ, ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಬೇಡ. ದತ್ತಣ್ಣ, ನೀವು ಚೆನ್ನಾಗ್ ಆಡ್ತೀರಾ, ಆದ್ರೆ ಲಕ್ಕಿನ ಕ್ಯಾಪ್ಟನ್ ಅಲ್ವಾ, ಅವ್ನ್ ಸಪೋರ್ಟಿಂಗ್ ಆಗಿರ್ಬೇಕು ಅಂತ ನಾವ್ ಹೇಳಿದ ಅಷ್ಟೇ. ಆದ್ರೆ ಲಕ್ಕಿನ ಮೇನ್ ಪ್ಲೇಯರ್ ಅಲ್ವಾ? ನೋಡ್ತಾ ಇರೋ, ನಾನು ಕ್ಯಾಪ್ಟನ್ ಆಗಿ ಗೆದ್ದು ತೋರಿಸ್ತೀನಿ ನಿಮ್ಗೆಲ್ಲ ನನ್ನ ಮಕ್ಳ. ನಾನು ಕಂಡ್ರೆ ಮನೇಲಿ ದೊಡ್ಡವನು, ಫಸ್ಟ್ ಕಬಡ್ಡಿ ಕಲ್ತಿದ್ದು ನಾನು. ನೀವು ಮನೇಲಿ ದೊಡ್ಡರೇ ಇರ್ಬೋದು, ಆದ್ರೆ ಆಡ್ತಾ ಲಕ್ಕಿನೇ ಫಸ್ಟ್ ಅಲ್ವಾ? ಹೋಗಿ ಹೋಗಿ ಪ್ರಾಕ್ಟೀಸ್ ಮಾಡೋಗಿ. ಡ್ರೆಸ್ ರೆಡಿ ಇದೆ. ಪ್ರಣತಿ ಅವರೇ, ಪ್ರಣತಿ ಅವರೇ, ಏನು? ಬಟನೇ ಇಲ್ಲ. ಓ ಸಾರಿ, ಐರನ್ ಮಾಡ್ಬೇಕಾದ್ರೆ ಬಂದ್ಬಿಟ್ಟಿದೆ ಅನ್ಸುತ್ತೆ. 2 minutes ವೇಟ್ ಮಾಡಿ, ಹಾಕೊಡ್ತೀನಿ. ಪರವಾಗಿಲ್ಲ, ಹಾಕ್ರಿ. ಬಿಡಿ. ಸಾರಿ ರೀ. ಥ್ಯಾಂಕ್ಸ್ ಹೇಳೋ ಬದಲು ನೀವು ಸಾರಿ ಹೇಳ್ತಿದ್ದೀರಾ ಅನ್ಸುತ್ತೆ. ಹಾಗಲ್ಲ, ನಾನು ನೀವು ಗುಂಡಿ ಹೊಲಿತಾ ಇರೋದಕ್ಕೆ ಸಾರಿ ಕೇಳ್ತಿಲ್ಲ. ನೀವು ತಪ್ಪು ಮಾಡಿರ್ಬೋದು, ಅಥವಾ ನೀವು ತಪ್ಪು ಮಾಡಿದ್ದೀರಾ ಅಂತ ನಾನು ಅನ್ಕೊಂಡಿರ್ಬೋದು. ಅದ್ರ ಬಗ್ಗೆ ಇನ್ಮೇಲೆ ಡಿಸ್ಕಷನ್ಸ್ ಬೇಡ, ಎಲ್ಲ ಮರ್ತು ಬಿಡೋಣ. ಏನಂತೀರಾ? ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ತಪ್ಪು ಮಾಡಿರೋದು ನಾನು ಸಾರಿ ಕೇಳಬೇಕು.
ಇನ್ಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ನೇ ಬೇಡ. ತಪ್ಪು ನೀವು ಮಾಡಿರ್ಬೋದು, ನಾನು ಮಾಡಿರ್ಬೋದು. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಇನ್ನು ಮುಂದೆ ನಮ್ಮ ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡೋಣ. ಏನಂತೀರಾ? ಏನ್ ದತ್ತಣ್ಣ ಬೆಳ್ಬೆಳ್ಗೆ ಊರ್ ಸುತ್ತಕ್ ಹೋಗಿದ್ದ? ಏಕೆ ಹೋಗ್ಬಾರ್ದಾ? ಅಲ್ಲ ಹೋಗಿ ಏನ್ ತೊಂದ್ರೆ ಇಲ್ಲ, ಪ್ರಾಕ್ಟೀಸ್ಗೆ ಏನಕ್ಕೆ ಬಂದಿಲ್ಲ? ಬಂದಿಲ್ಲ ಏನಿವಾಗ? ಏನಿಲ್ಲ ದತ್ತಣ್ಣ, ಹುಡುಗರಿಗೆ ಹೊಸ ಪಟ್ಗಳು ಹೇಳ್ಕೊಡ್ತಾ ಇದ್ದೆ. ನೀನಿದ್ರೆ ಚೆನ್ನಾಗಿರ್ತಾ ಇತ್ತು. ನೀನಿಲ್ಲ ಅಂದ್ರೆ ಪ್ರಾಕ್ಟೀಸ್ ಬೋರಿಂಗ್ ದತ್ತಣ್ಣ. ಓಹೋ, ಏನು ನನ್ನನ್ನು ಹೊಗಳಿ ನನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ಕೋಬಹುದು ಅಂತನಾ? ಇಲ್ಲ ದತ್ತಣ್ಣ, ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ದತ್ತಣ್ಣ ನಾಳೆ ಪ್ರಾಕ್ಟೀಸ್ಗೆ ಬರ್ತೀಯಲ್ವಾ? ಗೊತ್ತಿಲ್ಲ. ದತ್ತಣ್ಣ ಒಂದು ಮಾತು ಕೇಳ್ತೀನಿ, ದೇವಸ್ಥಾನದ ಹತ್ರ ಇದೆಯಲ್ಲ ಗ್ರೌಂಡು, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ? ಮಾಡ್ತೀವಿ. ಏನಿವಾಗ? ಅಲ್ಲಿಗೆ ಯಾಕೆ ಹೋದೆ? ನಮ್ಮ ಜೊತೆನೆ ಪ್ರಾಕ್ಟೀಸ್ ಮಾಡ್ಬೋಯ್ತಲ್ವಾ? ಅಂದ್ರೆ ಏನು, ನಿನ್ ಪರ್ಮಿಷನ್ ತಗೊಂಡು ಹೋಗ್ಬೇಕಿತ್ತಾ? ಚೇಚೆ, ನಾನೆಲ್ಲ ಹಂಗೆ ಹೇಳ್ದೆ. ತಪ್ಪು ತಿಳ್ಕೊಬೇಡ ದತ್ತಣ್ಣ, ಯಾರೋ ಹೇಳುದು ನಂಗೆ, ನಾನು ನಂಬಿಲ್ಲ. ಓಹೋ, ಬೇರೆಯವ್ರ ಮಾತು ಕೇಳ್ಕೊಂಡು ಯಾಕೆ ಹಿಂಗ್ ಮಾಡಿದೆ ಅಂತ ನನ್ನ ಪ್ರಶ್ನೆ ಕೇಳ್ತಾ ಇದೀಯಾ? ಯಾಕೆ ದತ್ತಣ್ಣ ಏನೇನೋ ಮಾತಾಡ್ತಿದ್ಯಾ? ಟೂರ್ನಮೆಂಟ್ ಹತ್ರ ಬಂತಲ್ವಾ, ಸೀರಿಯಸ್ ಆಗಿ ಪ್ರಾಕ್ಟೀಸ್ ಶುರು ಮಾಡಬೇಕು, ಅದಕ್ಕೆ ಹೇಳಿದೆ. ನೀನ್ ಪ್ರಾಕ್ಟೀಸ್ ಶುರು ಮಾಡ್ಕೋ, ನನಗೆ ಯಾಕೆ ಹೇಳ್ತಾ ಇದೀಯಾ? ಏನು ಹಾಗಂದ್ರೆ, ನೀನು ನಮ್ಮ ಟೀಮ್ ಅಲ್ವಾ? ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ? ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕು ತಾನೆ? ನನಗೆ ಸರಿ ಹೋಗ್ತಾ ಇಲ್ಲ, ಅದಕ್ಕೆ ನಾನು ಬರ್ತಾ ಇಲ್ಲ. ನಿನ್ ಪಾಡಿ ನೀನ್ ಪ್ರಾಕ್ಟೀಸ್ ಮಾಡ್ಕೋ, ನನಗೆ ಹೇಳಕ್ ಬರಬೇಡ. ಸರಿ ಹೋಗಿಲ್ಲ ಅಂದ್ರೆ ಏನರ್ಥ? ಜಾಗ ಸರಿ ಹೋಗಿಲ್ವಾ? ಜಾಗ ಸರಿ ಇದೆ, ಜನ ಸರಿ ಇಲ್ಲ. ಯಾಕೆ ದತ್ತಣ್ಣ, ಯಾರದು ಏನದು ಅಂದ್ರ? ಹಾಗಿದ್ರೆ ಹೇಳು, ಎರಡು ಬಿಟ್ಟು ಬುದ್ಧಿ ಕಲಿಸ್ತೀನಿ. ಬುದ್ಧಿ ಕಲ್ಸೋರ್ಗೆ ಬುದ್ಧಿ ಹೇಳೋರು ಯಾರು? ಅಂದ್ರೆ ಏಕೆ ಏನು ಅರ್ಥ ಆಗದೆ ಇರೋ ಥರ ನಾಟಕ ಆಡ್ತಿದ್ಯಾ? ಎಲ್ಲ ಲೆಕ್ಕಾಚಾರ ನಿಂದು. ಯಾಕೆ ದತ್ತಣ್ಣ ಒಗಟಾಗಿ ಮಾತಾಡ್ತಿದ್ಯಾ? ನೀನ್ ಯಾವತ್ತೂ ಈ ಥರ ಮಾತಾಡಿಲ್ಲ, ನಡ್ಕೊಂಡೂ ಇಲ್ಲ. ಓ, ನೀನ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ನಾಳೆ ಪ್ರಾಕ್ಟೀಸ್ ಬಾ, ಎಲ್ಲ ಸರಿ ಹೋಗುತ್ತೆ. ನಾನು ಬರಲ್ಲ. ಪ್ರಾಕ್ಟೀಸಿಗೆ ಬಂದಿಲ್ಲ ಅಂದ್ರೆ ಮ್ಯಾಚಿಂಗ್ ಆಡೋಕ್ಕಾಗುತ್ತೆ. ಸರಿ, ಇವಾಗ ಮಾತಾಡದೆ ಸುಮ್ಮನೆ ಕೆಣಕ್ದಂಗೆ ಆಗುತ್ತೆ. ಇನ್ನು ಮೂಡ್ ಯಾವಾಗ ಸರಿ ಹೋಗುತ್ತೋ ಅವಾಗ ಮಾತಾಡೋಣ. ಅಲ್ಲಿ ತನಕ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನಿನ್ಗೆ ಯಾವಾಗ ಬೇಕೋ ಅವಾಗ ಬಾ. ನೀನ್ ಬಂದ್ರು ಒಂದೇ, ಬರ್ದೇ ಇದ್ರು ಒಂದೇ ಅಂತನಾ? ಪ್ರಾಕ್ಟೀಸ್ ಪಡಿಗೆ ಪ್ರಾಕ್ಟೀಸ್ ನಡೀತಾ ಇರುತ್ತೆ, ನೀನ್ ಬರ್ದೇ ಇದ್ರೆ ಕತ್ತೆ ಬಾಲ ಅಂತ. ಅಂತವನ್ನ ಯಾಕೆ ಕರಿತಾ ಇದ್ಯಾ? ಬಿಟ್ಬಿಡು. ದತ್ತ ಅವ್ರೆ, ಏನಾಯ್ತು? ಹೊಟ್ಟೆ ಹಸ್ವಾ? ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ನಿಜನಾ? ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಬಿಡಿ. ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಅಂದ್ರೆ ನಗ್ತಾ ಇದ್ದೀರಾ? ಹೂರಿ, ಹೊಟ್ಟೆಗೆ ಬೆಂಕಿ, ತಲೆಗೆ ಹುಳ, ಇದೆರಡು ಯಾವಾಗ ಬೀಳುತ್ತೋ ಆಗ್ಲೇ ಮನುಷ್ಯ ಉದ್ಧಾರ ಆಗೋದು. ಬೇರೆಯವ್ರ ಮೇಲೆ ನಾವ್ ಯಾವಾಗ ಹೊಟ್ಟೆ ಕಿಚ್ಚು ಪಡ್ತೀವೋ, ಅನುಮಾನ ಪಡ್ತೀವೋ ಆಗ್ಲೇ ಉದ್ಧಾರ ಆಗೋದು ರೀ. ಸರಿ, ಯಾಕೆ ಕೋಪದಲ್ಲಿದ್ದೀರಾ? ಮತ್ತೆ ಇನ್ನೇನು, ಜನಗಳೇನು ಹೋಗ್ಬಿಟ್ಟಿದ್ದಾರೆ. ಅವ್ನು ಕ್ಯಾಪ್ಟನ್ ಆಗಿರೋದ್ರಿಂದ ಅಂತೆ ನಾವು ಗೆಲ್ತಾ ಇದ್ದಿದ್ದು. ನಾನು ಅವನ ಜೊತೆ ಇರ್ಬೇಕಂತೆ. ಕ್ಯಾಪ್ಟನ್ ಆಗಕ್ಕೆ ನನಗೆ ಯೋಗ್ಯತೆನೇ ಇಲ್ವಂತೆ. ಸಿಟ್ಟು ಬರಲ್ವಾ ಮತ್ತೆ? ಇನ್ನು ಇವನು ಯಾಕೆ ಪ್ರಾಕ್ಟೀಸಿಗೆ ಬರಲಿಲ್ಲ, ನನ್ನ ಜೊತೆ ಯಾಕೆ ಪ್ರಾಕ್ಟೀಸಿಗೆ ಬರಲ್ಲ ಅಂತ ಕೇಳ್ತಾನೆ. ಅದ್ರ ಜೊತೆಗೆ ನೀನು ಬರಲಿಲ್ಲ ಅಂದರೆ ಕತ್ತೆ ಬಾಲ, ನಾನೇ ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂತಾನೆ. ಏನು ಈ ಮನೇಲಿ ನನ್ನ ಮರ್ಯಾದೆನೇ ಇಲ್ವಾ? ನಾನು ಅಂದ್ರೆ ಲೆಕ್ಕನೇ ಇಲ್ವಾ? ಇಲ್ಲ. ಏನು ಪಿಂಕಿ ಅವರೇ, ನೀವು ಹಾಗೆ ಅಂತೀರಾ? ನಾನು ಈ ಮನೇಲಿ ಲೆಕ್ಕಕ್ಕೆ ಇಲ್ವಾ? ನಾನು ಇದನ್ನ ಹೇಳ್ತಾ ಇಲ್ಲ ರೀ, ನೀವು ಮಾಡ್ಕೊಂಡಿರೋದು. ನಾನೇನ್ ಮಾಡ್ಕೊಂಡಿದ್ದೀನಿ? ಇನ್ನೇನ್ ಮತ್ತೆ, ಬಸವನ್ ಹಿಂದೆ ಬಾಲ ಅನ್ನೋ ಹೋಗಿ ಯಾವಾಗ ನೋಡಿದ್ರೆ ಅವ್ರ ಹಿಂದೆನೆ ಇರ್ತೀರಾ. ನೀವೇ ಬಸವ, ಅವರೇ ಬಾಲ ಅನ್ನೋದನ್ನ ತೋರ್ಸಿ. ನಿಮ್ಗೆ ಮುನ್ನುಗ್ಗೋ ಬುದ್ಧಿ ಇಲ್ಲ ಅಂದ್ಮೇಲೆ ಬೇರೆಯವ್ರ ಅಂದ್ ಏನ್ ಪ್ರಯೋಜನ? ಅಂದ್ರೆ ನಾನ್ ಮುಂದೆ ಬರ್ಬೇಕಾ? ಹ್ಞೂ ರೀ, ಅವ್ರಿದ್ರೆ ಮಾತ್ರ ಟೀಮ್ ಗೆಲ್ಲೋದು ಅಂತ ಎಲ್ರು ಅನ್ಕೊಂಡಿದ್ದಾರೆ. ನೀವು ಕ್ಯಾಪ್ಟನ್ ಆಗಿನೂ ಟೀಮ್ ಗೆಲ್ಲಿಸ್ತೀನಿ ಅನ್ನೋದನ್ನ ತೋರ್ಸಿ. ಕಟ್ಟಿ ಒಂದ್ ಟೀಮನ್ನ. ಇನ್ನೊಂದ್ ಟೀಮಾ? ಇವಾಗ ಆಲ್ರೆಡಿ ಒಂದ್ ಟೀಮ್ ಇದೆಯಲ್ಲ. ಅದಕ್ಕೆ ಲಕ್ಕಿ ಅವ್ರ ಕ್ಯಾಪ್ಟನ್. ಅದನ್ನ ಯಾವತ್ತೂ ಬಿಟ್ಕೊಡಲ್ಲ ರೀ ಅವರು. ಚಿಕ್ಕಪ್ಪ ಕಟ್ಟಿರೋ ಟೀಮು, ಅದಕ್ಕೆ ಲಕ್ಕಿ ಅವ್ರಿಗೆ ಕ್ಯಾಪ್ಟನ್ಸಿ ಬಂದಿದೆ. ಹೇಳ್ಕೊಳ್ಳೋದಕ್ ಮಾತ್ರ ನೀವು ನಿಮ್ಮಪ್ಪ ಇಬ್ರು ಈ ಮನೆಗೆ ದೊಡ್ಡವರು. ಆದ್ರೆ ನಿಮ್ಮಪ್ಪ ಎಲ್ಲ ಅಧಿಕಾರನ ಚಿಕ್ಕಪ್ಪಂಗೆ ಬಿಟ್ಕೊಟ್ಟಿದ್ದಾರೆ. ಈಗ ನೀವು ಅದನ್ನೇ ಮಾಡ್ತಿರೋದು. ಜನ ಅನ್ನೋದ್ರಲ್ಲೇನ್ ತಪ್ಪಿಲ್ಲ ಬಿಡಿ.
ಲಕ್ಕಿಯವರೇ ಬನ್ನಿ, ಊಟಕ್ಕೆ ತಟ್ಟೆ ಇಡ್ತೀನಿ. ಎಲ್ರು ಬಂದ್ರಾ? ಎಲ್ರು ಬರ್ತಾರೆ, ನೀವು ಬಂದ್ರೆ ನೀವು ಬನ್ನಿ. ದತ್ತಣ್ಣ ಅವರು ಬರ್ತಾರೆ, ಅವ್ರನ್ನ ನಾನೇ ಕರಿತೀನಿ, ನೀವು ಬನ್ನಿ. ಏನು ಹುಡುಗು ಮಿಂಚಂದ್ರೆ ಭಯನಾ? ಇಲ್ಲಪ್ಪ, ನಂಗೆ ಯಾಕೆ ಭಯ? ನಂಗೇನು ಹೆದರಿಕೆನೇ ಇಲ್ಲ.